ಕನ್ನಡಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಸಾಗರದ ಗಾಂಧಿನಗರದಲ್ಲಿ ಸೂಪರ್ ಮಾರ್ಕೆಟಿನ ನೂತನ ಶಾಖೆಗೆ ಚಾಲನೆ. ಗ್ರಾಹಕ ಸ್ನೇಹಿ ನಡವಳಿಕೆಯಿಂದ ಸೂಪರ್ ಮಾರ್ಕೆಟ್ ವಿಸ್ತರಣೆ. ಸಾಗರದ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇಲ್ಲ. ಜೋಗ್ ಅಭಿವೃದ್ಧಿಗೆ 90 ಕೋಟಿ ರುಗಳ ಬಿಡುಗಡೆ. ಶಾಸಕ ಬೇಳೂರು ಮಾಹಿತಿ. ಕಾರ್ಗಲ್ ಜೋಗ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಬೀದಿ ದೀಪಗಳ ನಿರ್ವಹಣೆ ಹಾಗೂ ಮೂಲಭೂತಗಳ ಸೌಲಭ್ಯಗಳನ್ನು ಕೆಪಿಸಿ ನಿಗಮದಿಂದ ನಿರ್ವಹಿಸಲು ಬೇಳೂರು ಸೂಚನೆ. ಸಾಗರ ಪಟ್ಟಣದ ಆದಿನಾಥ ತೀರ್ಥಂಕರರ ಜೈನ ಬಸದಿಯಲ್ಲಿ ದಶಲಕ್ಷಣ ಪರ್ವಾಚರಣೆ. ಸಾಗರ ಪಟ್ಟಣದ ಶಿವಾಜಿ ರಸ್ತೆಯಲ್ಲಿ ಚಿತ್ತಾಕರ್ಷಕ ಗಣೇಶನ ಮೆರವಣಿಗೆ ಹಾಗೂ ಉತ್ಸವ ಮತ್ತು ಸಂಭ್ರಮ. ಸುವಿಧ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಸ್ಥೆ ಆರಂಭವಾಗಿ 13 ವರ್ಷಗಳ ನಂತರ ಗ್ರಾಹಕರ ವಿಶ್ವಾಸದೊಂದಿಗೆ ಇಂದು ಮತ್ತೊಂದು ಸುವಿಧ ಶಾಖೆಯನ್ನು ತೆರೆದಿದ್ದೇವೆ ಎಂದು ಸಹಕಾರಿ ಅಧ್ಯಕ್ಷರಾದ ಟಿವಿ ಪಾಂಡುರಂಗ ಹೇಳಿದರು. ಅವರು ಸಾಗರ ಪಟ್ಟಣದ ಗಾಂಧಿನಗರದ ಭೀಮನಕೋಣೆ ರಸ್ತೆಯಲ್ಲಿನ ಸುವಿಧ ಸೂಪರ್ ಮಾರ್ಕೆಟಿನ ನೂತನ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿ, ಒಂದೇ ಸೂರಿನಡಿಯಲ್ಲಿ ಅಗತ್ಯವಿರುವ ಎಲ್ಲ ವಸ್ತುಗಳು ಲಭ್ಯವಿರುವ ಜೊತೆಗೆ ಗುಣಮಟ್ಟದಲ್ಲಿ ರಾಜಿಯಾಗದೆ ಗ್ರಾಹಕ ಸ್ನೇಹಿ ನಡವಳಿಕೆಯಿಂದ ಸೂಪರ್ ಮಾರ್ಕೆಟ್ ವಿಸ್ತಾರಗೊಳ್ಳುತ್ತಿರುವುದು ಸಾಗರದ ಗ್ರಾಹಕರುಗಳ ಸೌಭಾಗ್ಯವಾಗಿದೆ ಎಂದರು. ಸುವಿಧ ಸಹಕಾರಿಯ ಸದಸ್ಯರುಗಳ ಸಲಹೆ ಮೇರೆಗೆ ಗ್ರಾಹಕರ ಆಶಯದಂತೆ ನೂತನ ಮಳಿಗೆಯನ್ನು ಆರಂಭಿಸಿದ್ದೇವೆ. ಸಹಕಾರಿಯಲ್ಲಿ 586 ಸದಸ್ಯರಿದ್ದು 15 ಕೋಟಿಗೂ ಹೆಚ್ಚು ವಹಿವಾಟು ನಡೆಯುತ್ತಿರುವ ಸಹಕಾರಿಯಲ್ಲಿ ಪ್ರಸ್ತುತ 1,47,71,344 ರು ನಿವ್ವಳ ಲಾಭವಾಗಿದೆ ಎಂದು ಮಾಹಿತಿ ನೀಡಿದರು. ಸುವಿಧ ಸೂಪರ್ ಮಾರ್ಕೆಟ್ ಸಾಗರದಲ್ಲಿ ಸ್ಥಳೀಯ ಸದಸ್ಯರುಗಳ ಹಾಗೂ ಗ್ರಾಹಕರುಗಳ ಸಹಕಾರದಿಂದ ಗ್ರಾಹಕ ಸ್ನೇಹಿಯಾಗಿ ಕೆಲಸ ಮಾಡುತ್ತಿರುವ ಕಾರಣ ಸಾಗರಕ್ಕೆ ಮಲ್ಟಿ ನ್ಯಾಷನಲ್ ಕಂಪನಿಗಳು ಸೂಪರ್ ಮಾರ್ಕೆಟ್ನವರು ಆಗಮಿಸಲು ಹಿಂದೇಟು ಹಾಕುತ್ತಿರುವ ಮಟ್ಟದಲ್ಲಿ ಸುವಿಧ ಸಹಕಾರಿ ಮಾರುಕಟ್ಟೆಯಲ್ಲಿ ಉತ್ತಮ ಪೈಪೋಟಿ ಒಡ್ಡುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇದೇ ಸೆಪ್ಟೆಂಬರ್ 21ರಂದು ಶನಿವಾರ ಬೆಳಗ್ಗೆ 10:30ಕ್ಕೆ ಸುವಿಧ ಸಹಕಾರಿಯ ಮಹಾಸಭೆಯನ್ನು ವೆಂಕಟರಮಣ ದೇವಸ್ಥಾನದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಸದಸ್ಯರುಗಳು ಸದಾಭಿಪ್ರಾಯ ಕ್ರೋಢೀಕರಿಸಿ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸುವ ಮತ್ತು ವಿಸ್ತರಿಸುವ ಕುರಿತು ಚಿಂತನೆ ನಡೆಸಲಿದ್ದೇವೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸುವಿಧ ಸಹಕಾರಿಯ ಉಪಾಧ್ಯಕ್ಷರಾದ ಅಶ್ವಥ್ ನಾರಾಯಣ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುದ್ದು ಕೃಷ್ಣ ಹಾಗೂ ನವನೀತ್, ಆಡಳಿತ ಮಂಡಳಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಪ್ರಥಮ ಬಾರಿ ನಡೆಸಿದ್ದೀವಿ. ನಮ್ಮ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದ ಮೇಲೆ ಇತ್ತೀಚೆಗೆ ವಾರದಲ್ಲಿ ಈಗ ಪ್ರಥಮವಾದ ಸಭೆ ಮಾಡಿದ್ದೀವಿ. ಇಲ್ಲಿ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಏನೇನು ಆಗಬೇಕು ಅನ್ನೋದನ್ನ ಈಗ ಚರ್ಚೆ ಮಾಡಿದ್ದೀವಿ. ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಸಮಸ್ಯೆ ಅಂದರೆ ಕೆಪಿಟಿಸಿಎಲ್ ಅವ್ರದ್ದು ಜಾಗ ಜಾಸ್ತಿ ಆಗಿರುತ್ತೆ. ಅವರು ಕೆಲವು ರಸ್ತೆಗಳು, ಕೆಲವು ಮನೆಗಳು ಮತ್ತೆ ಕೆಲವು ಸೇತುವೆಗಳನ್ನು ಅವ್ರು ಮಾಡಬೇಕು. ಈಗ ಮತ್ತೆ ಶಾಲೆಗಳನ್ನು ಸಹ ಅವ್ರ ಹೆಸರಲ್ಲೇ ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಮಕ್ಕಳಿಗೆ ನಿರಂತರವಾಗಿ ಎಜುಕೇಷನ್ಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ಅವರಿಗೆ ಎಜುಕೇಟ್. ರಸ್ತೆಗಳನ್ನು ಅವರು ಇದರಲ್ಲಿ ಅವ್ರು ಮಾಡಬೇಕು, ಕೆಲವು ಲೈಟಿಂಗ್ಗಳನ್ನು ಅವ್ರು ಹಾಕಬೇಕು, ಸ್ವಚ್ಛತೆಗಳನ್ನು ಅವ್ರಿಗೆ ಗಮನ ಕೊಡಲಿಕ್ಕೆ ಅವರೆಲ್ಲ ಖರ್ಚು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ದೀವಿ. ಈಗಾಗಲೇ ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಮತ್ತು ಬಸ್ಸಿನ ಸೌಕರ್ಯ ಎಲ್ಲ ಕೇಳಿದ್ದಾರೆ. ಅವೆಲ್ಲ ನಾವು ಮಾಡೋ ಕೆಲಸ ನಾವು ಮಾಡಿಕೊಡ್ತೇವೆ. ಆಮೇಲೆ 100 ಕೊಠಡಿ, 100 ಮನೆಗಳನ್ನು ಕೆಪಿಟಿಸಿಎಲ್ ಕಟ್ಟಿಸಿ ನಮ್ಮ ನೌಕರರು ಇರೋರು ಯಾರ್ಯಾರಿದ್ದಾರೆ, ಇವರು ಪೌರ ಕಾರ್ಮಿಕರು, ಶಿಕ್ಷಕರು, ಆಮೇಲೆ ಜೆಇಬಿಯರು ಮತ್ತು ನರ್ಸ್ಗಳು, ಡಾಕ್ಟರ್ಗಳು ಇದ್ದಾರೆ. ಇವರೆಲ್ಲರಿಗೂ ಕಟ್ಸಿಕೊಡ್ಬೇಕಂತ ಈಗಾಗಲೇ ತೀರ್ಮಾನ ಆಗಿದೆ. ಅವ್ರು 25 ಕಟ್ಸಿಕೊಡ್ತೀವಿ ಅಂತ ಈಗಾಗಲೇ ಒಪ್ಕೊಂಡಿದ್ದಾರೆ. ಅದು 100 ಬಂದ್ಬಿಟ್ರೆ ಅವ್ರಿಗೆ ಆಗ್ತದೆ. ಹಳೆ ಮನೆಗಳು ಬಿದ್ದೋಗ್ತಾ ಇದ್ದವು, ಸುಮ್ಮನೆ ಇದು ಮಾಡಬೇಡಿ, 1,000 ರೂಪಾಯಿಗೆ ಬಾಡಿಗೆ ಕೊಡಿ ಅಂತ ಕೇಳಿದ್ದೀನಿ. ಅದಕ್ಕೂ ಸಹ ಒಪ್ಕೊಂಡು ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಿಷ್ಟು ಯೋಗದ ಕೆಪಿಟಿಸಿಎಲ್ ಅವರಿಂದ ನಾವು ಇಷ್ಟು ತಗೊಂಡಿದ್ದೀವಿ. ಮತ್ತು ರಸ್ತೆಗಳು, ಹೊಸ ರಸ್ತೆಗಳಿಗೆ ಆದ್ಯತೆ ಕೊಡಬೇಕಂತ ನಾವು ಹೇಳಿದ್ವಿ. ಯಾಕಂದ್ರೆ ಈ ಸರಿ ಡ್ಯಾಮ್ ತುಂಬಿದೆ, ಬೇಕಾದಷ್ಟು ದುಡ್ಡು ಬರುತ್ತೆ, ನಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕಂತ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಾರ್ಗಲ್ಲಿ ಒಂದು ಸ್ಟೇಷನ್ ಇರಲಿಲ್ಲ. ಆ ಸ್ಟೇಷನ್ ಅನ್ನ ಹೊಸ ಸ್ಟೇಷನ್ಗೆ ಈಗ 1,33,00,000 ಬಿಡುಗಡೆ ಮಾಡಿ ಈಗಾಗಲೇ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಈಗ ಅದು ಅರ್ಧ ಎದ್ದಿದೆ, ಬಂದಿದೆ. ಆಮೇಲೆ ಕ್ವಾರ್ಟರ್ಸ್ ಅವರಿಗೂ ಇರಲಿಲ್ಲ, ಈ ಪೊಲೀಸ್ ಕ್ವಾರ್ಟರ್ಸ್ ಇರಲಿಲ್ಲ.
ಅದಕ್ಕೂ ಸಹ 3,83,00,000 ಕೊಟ್ಟಿದ್ದೀನಿ. ಈಗಾಗಲೇ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದು ಗುಡ್ಡದ ಮೇಲೆ ಈಗಾಗಲೇ ಇಲ್ಲಿಂದ ಕಾಣ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಅದ್ಭುತ ಕಟ್ಟಿದ್ದಾರೆ, ಮೇಲ್ಗಡೆ ಕಟ್ಟಿದ್ದಾರೆ. ಯೂತ್ ಹಾಸ್ಟೆಲ್ ಎಷ್ಟು ಆಮೇಲೆ ಹೇಳ್ತೀನಿ, ಯೂತ್ ಹಾಸ್ಟೆಲ್ ಸುಮಾರು ವರ್ಷಗಳಲ್ಲಿ ನೋಡ್ತಾ ಇದ್ದೀನಿ, ಯಾರೂ ಮಾಡಲಿಲ್ಲ. ಎಲ್ಲ ಕಟ್ಟಡಗಳು ಬಿದ್ದೋಗಿದೆ, ಹಾಳು ಬಿದ್ದೋಗಿದೆ, ಹಾಳು ಕೊಂಪೆ ಆಗೋಗಿತ್ತು. ನನ್ನ ಗಮನಕ್ಕೆ ಬಂತು. ನಾ ಬಂದ ಮೇಲೆ ಅದಕ್ಕೆ ಒಂದು 90 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಅಲ್ಲಿ ಹಳೆ ಬಿಲ್ಡಿಂಗ್ ಎಲ್ಲ ತೆಗೆದು ಹೊಸದಾಗಿ ಒಂದು ಬಿಲ್ಡಿಂಗು, ಇನ್ನೊಂದು ಬಿಲ್ಡಿಂಗ್ ಒಂದು ಸ್ವಲ್ಪ ಚೆನ್ನಾಗಿದೆ, ಅದನ್ನು ಆಲ್ಟರ್ ಮಾಡಿ ಜನರಿಗೆ ಬಸ್ಸಲ್ಲಿ ಯಾರು ಬರ್ತಾರೆ ಅವರಿಗೆ ಅಲ್ಲಿ ಇರಲಿಕ್ಕೆ ಎಲ್ಲಾ ಸೌಕರ್ಯ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. 90 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಇನ್ನೂ ಬೇಕಂತ ಹೇಳಿದ್ರೆ ಇನ್ನೂ ಹೆಚ್ಚು ಅಮೌಂಟ್ ಅನ್ನ ತರಲಿಕ್ಕೆ ಅವಕಾಶ ಇದೆ. ಕೊಡಕ್ಕೆ ಹೇಳಿದ್ದೇನೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇಷ್ಟು ಮಾಡ್ಲಿ, ಮುಂದೆ ಏನ್ ಮಾಡಬೇಕನ್ನೋದು ನಾವು ಮಾಡ್ತಾ ಇದ್ದೀವಿ. ಸಾಗರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹಣಕಾಸಿನ ಕೊರತೆ ಇಲ್ಲ. ಜೋಗ್ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ 90 ಕೋಟಿ ರೂಗಳ ಬಿಡುಗಡೆ ಮಾಡಿಸಿದ್ದೇನೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಅವರು 90 ಲಕ್ಷ ರೂಗಳ ಅನುದಾನದಲ್ಲಿ ಜೋಗ ಯೂತ್ ಹಾಸ್ಟೆಲ್ ಅಭಿವೃದ್ಧಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಪ್ರವಾಸಿ ತಾಣ ಜೋಗ ವೀಕ್ಷಣೆಗೆ ಬಸ್ಸುಗಳಲ್ಲಿ ಆಗಮಿಸುವ ಜನಸಾಮಾನ್ಯರಿಗೆ ಕಡಿಮೆ ವೆಚ್ಚದಲ್ಲಿ ಸುಸಜ್ಜಿತ ವಸತಿ ವ್ಯವಸ್ಥೆ ಕಲ್ಪಿಸಲು ಯೂತ್ ಹಾಸ್ಟೆಲ್ ಕಟ್ಟಡವನ್ನು ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ ಎಂದರು. ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಮತ್ತೆ 90 ಲಕ್ಷ ರೂಗಳ ಅನುದಾನ ಬಿಡುಗಡೆಗೊಳಿಸುವ ಭರವಸೆ ನೀಡಿದ ಅವರು, ಜೋಗ್ ಅಭಿವೃದ್ಧಿಗೂ ಇನ್ನೂ 100 ಕೋಟಿ ರೂಗಳ ಬಿಡುಗಡೆಗೊಳಿಸುತ್ತೇನೆ. ವಿಶ್ವವಿಖ್ಯಾತ ಜೋಗ ಸಕಲ ಮೂಲಭೂತ ಸೌಲಭ್ಯಗಳಿಂದ ಕೂಡಿರುವ ಈ ಭೂಲೋಕದ ಸ್ವರ್ಗದಂತಿರಬೇಕು ಎಂಬ ಯೋಜನೆ ರೂಪಿಸಲಾಗುವುದು ಎಂದರು. ಕಾರ್ಗಲ್ ಪೊಲೀಸ್ ಠಾಣೆ ಕಾಮಗಾರಿಗೆ 1,33 ಲಕ್ಷ ರೂಗಳ ಅನುದಾನ ಬಿಡುಗಡೆಯಾಗಿದ್ದು, ಕಾಮಗಾರಿ ಪ್ರಗತಿಯಲ್ಲಿದೆ. ಪೊಲೀಸ್ ವಸತಿ ಸಮುಚ್ಚಯ ನಿರ್ಮಾಣಕ್ಕೆ 3,83 ಲಕ್ಷ ರೂಗಳ ಅನುದಾನ ನೀಡಿದ್ದು, ಪೊಲೀಸ್ ವಸತಿ ಸಮುಚ್ಚಯ ಮುಕ್ತಾಯದ ಹಂತದಲ್ಲಿದ್ದು 12 ವಸತಿ ಗೃಹಗಳನ್ನೊಳಗೊಂಡಿದೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ದರೂ ಕೂಡ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ಹಣಕಾಸಿನ ಕೊರತೆ ಇಲ್ಲ. ಮುಂದಿನ 3 ವರ್ಷಗಳಲ್ಲಿ ಅಭಿವೃದ್ಧಿಯ ಮಹಾಪೂರವೇ ನಡೆಯುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಾಜು, ಉಪಾಧ್ಯಕ್ಷ ಜಯಲಕ್ಷ್ಮಿ, ಲಕ್ಷ್ಮಣ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುರೇಶ್, ಶಾಸಕರ ವಿಶೇಷ ಅಧಿಕಾರಿ ಟಿಪಿ ರಮೇಶ್, ರವಿ ಲಿಂಗನಮಕ್ಕಿ, ಸದಸ್ಯ ಮಂಜುನಾಥ್, ಲಕ್ಷ್ಮೀ ರಾಜು, ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು. ಪ್ರಥಮ ಬಾರಿ ನಡೆಸಿದ್ದೀವಿ. ನಮ್ಮ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದ ಮೇಲೆ ಇತ್ತೀಚೆಗೆ ವಾರದಲ್ಲಿ ಈಗ ಪ್ರಥಮವಾದ ಸಭೆ ಮಾಡಿದ್ದೀವಿ. ಇಲ್ಲಿ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಏನೇನು ಆಗಬೇಕು ಅನ್ನೋದನ್ನ ಈಗ ಚರ್ಚೆ ಮಾಡಿದ್ದೀವಿ. ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಸಮಸ್ಯೆ ಅಂದರೆ ಕೆಪಿಟಿಸಿಎಲ್ ಅವರದ್ದು ಜಾಗ ಜಾಸ್ತಿ ಆಗಿರುತ್ತೆ. ಅವರು ಕೆಲವು ರಸ್ತೆಗಳು, ಕೆಲವು ಮನೆಗಳು ಮತ್ತೆ ಕೆಲವು ಸೇತುವೆಗಳನ್ನು ಅವ್ರು ಮಾಡಬೇಕು. ಈಗ ಮತ್ತೆ ಶಾಲೆಗಳನ್ನು ಸಹ ಅವ್ರ ಹೆಸರಲ್ಲೇ ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಮಕ್ಕಳಿಗೆ ನಿರಂತರವಾಗಿ ಎಜುಕೇಷನ್ಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದನ್ನು ಅವರಿಗೆ ಎಜುಕೇಟ್. ರಸ್ತೆಗಳನ್ನು ಅವರು ಇದರಲ್ಲಿ ಅವ್ರು ಮಾಡಬೇಕು. ಕೆಲವು ಲೈಟಿಂಗ್ಗಳನ್ನು ಅವ್ರು ಹಾಕಬೇಕು. ಸ್ವಚ್ಛತೆಗಳನ್ನು ಅವ್ರಿಗೆ ಗಮನ ಕೊಡಲಿಕ್ಕೆ ಅವರೆಲ್ಲ ಖರ್ಚು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ದೀವಿ. ಈಗಾಗಲೇ ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಮತ್ತು ಬಸ್ಸಿನ ಸೌಕರ್ಯ ಎಲ್ಲ ಕೇಳಿದ್ದಾರೆ. ಅವೆಲ್ಲ ನಾವು ಮಾಡೋ ಕೆಲಸ ನಾವು ಮಾಡ್ಕೊಡ್ತೇವೆ. ಆಮೇಲೆ 100 ಕೊಠಡಿ, 100 ಮನೆಗಳನ್ನು ಕೆಪಿಟಿಸಿಎಲ್ ಕಟ್ಟಿಸಿ ನಮ್ಮ ನೌಕರರು ಇರೋರು ಯಾರ್ಯಾರಿದ್ದಾರೆ, ಇವರು ಪೌರ ಕಾರ್ಮಿಕರು, ಶಿಕ್ಷಕರು, ಆಮೇಲೆ ಕೆಇಬಿಯರು ಮತ್ತು ನರ್ಸ್ಗಳು, ಡಾಕ್ಟರ್ಗಳು ಇದ್ದಾರೆ. ಇವರೆಲ್ಲರಿಗೂ ಕಟ್ಸಿಕೊಡ್ಬೇಕಂತ ಈಗಾಗಲೇ ತೀರ್ಮಾನ ಆಗಿದೆ. ಅವ್ರು 25 ಕಟ್ಸಿಕೊಡ್ತೀವಿ ಅಂತ ಈಗಾಗಲೇ ಒಪ್ಕೊಂಡಿದ್ದಾರೆ. ಅದು 100 ಬಂದ್ಬಿಟ್ರೆ ಅವ್ರಿಗೆ ಆಗ್ತದೆ. ಹಳೆ ಮನೆಗಳು ಬಿದ್ದೋಗ್ತಾ ಇದ್ದವು, ಸುಮ್ಮನೆ ಇದು ಮಾಡಬೇಡಿ, 1,000 ರೂಪಾಯಿಗೆ ಬಾಡಿಗೆ ಕೊಡಿ ಅಂತ ಕೇಳಿದ್ದೇನೆ. ಅದಕ್ಕೂ ಸಹ ಒಪ್ಕೊಂಡು ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವಿಷ್ಟು ಯೋಗದ ಕೆಪಿಟಿಸಿಎಲ್ ಅವರಿಂದ ನಾವು ಇಷ್ಟು ತಗೊಂಡಿದ್ದೀವಿ. ಮತ್ತು ರಸ್ತೆಗಳು, ಹೊಸ ರಸ್ತೆಗಳಿಗೆ ಆದ್ಯತೆ ಕೊಡಬೇಕಂತ ನಾವು ಹೇಳಿದ್ವಿ. ಯಾಕಂದ್ರೆ ಈ ಸರಿ ಡ್ಯಾಮ್ ತುಂಬಿದೆ, ಬೇಕಾದಷ್ಟು ದುಡ್ಡು ಬರುತ್ತೆ, ನಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕಂತ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಾರ್ಗಲ್ಲೂ ಒಂದು ಸ್ಟೇಷನ್ ಇರಲಿಲ್ಲ. ಆ ಸ್ಟೇಷನ್ ಅನ್ನ ಹೊಸ ಸ್ಟೇಷನ್ಗೆ ಈಗ 1,33 ಲಕ್ಷವನ್ನ ಬಿಡುಗಡೆ ಮಾಡಿ ಈಗಾಗಲೇ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಈಗ ಅದು ಅರ್ಧ ಎದ್ದಿದೆ, ಬಂದಿದೆ. ಆಮೇಲೆ ಕ್ವಾರ್ಟರ್ಸ್ ಅವರಿಗೂ ಇರಲಿಲ್ಲ, ಪೊಲೀಸ್ ಕ್ವಾರ್ಟರ್ಸ್ ಇರಲಿಲ್ಲ. ಅದಕ್ಕೂ ಸಹ 3,83 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಈಗಾಗಲೇ ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನು ಕೆಲವೇ ದಿವಸದಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದು ಗುಡ್ಡದ ಮೇಲೆ ಈಗಾಗಲೇ ಇಲ್ಲಿಂದ ಕಾಣ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಅದ್ಭುತ ಕಟ್ಟಿದ್ದಾರೆ, ಮೇಲ್ಗಡೆ ಕಟ್ಟಿದ್ದಾರೆ. ಯೂತ್ ಹಾಸ್ಟೆಲ್ ಎಷ್ಟು ಆಮೇಲೆ ಹೇಳ್ತೀನಿ, ಯೂತ್ ಹಾಸ್ಟೆಲ್
ಸುಮಾರು ವರ್ಷಗಳಲ್ಲಿ ನೋಡ್ತಾ ಇದ್ದೀನಿ, ಯಾರೂ ಮಾಡಲಿಲ್ಲ. ಎಲ್ಲ ಕಟ್ಟಡಗಳು ಬಿದ್ದೋಗಿದೆ, ಹಾಳು ಬಿದ್ದೋಗಿದೆ, ಹಾಳು ಕೊಂಬೆ ಆಗೋಗಿತ್ತು. ನನ್ನ ಗಮನಕ್ಕೆ ಬಂತು. ನಾ ಬಂದ ಮೇಲೆ ಅದಕ್ಕೆ ಒಂದು 90 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಅಲ್ಲಿ ಹಳೆ ಬಿಲ್ಡಿಂಗ್ ಎಲ್ಲ ತೆಗೆದು ಹೊಸದಾಗಿ ಒಂದು ಬಿಲ್ಡಿಂಗು, ಇನ್ನೊಂದು ಬಿಲ್ಡಿಂಗ್ ಒಂದು ಸ್ವಲ್ಪ ಚೆನ್ನಾಗಿದೆ, ಅದನ್ನು ಆಲ್ಟರ್ ಮಾಡಿ ಜನರಿಗೆ ಬಸ್ಸಲ್ಲಿ ಯಾರು ಬರ್ತಾರೆ ಅವರಿಗೆ ಅಲ್ಲಿ ಇರಲಿಕ್ಕೆ ಎಲ್ಲಾ ಸೌಕರ್ಯ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. 90 ಲಕ್ಷ ಬಿಡುಗಡೆ ಮಾಡಿದ್ದೀನಿ. ಇನ್ನೂ ಬೇಕಂತ ಹೇಳಿದ್ರೆ ಇನ್ನೂ ಹೆಚ್ಚು ಅಮೌಂಟ್ ಅನ್ನ ತರಲಿಕ್ಕೆ ಅವಕಾಶ ಇದೆ. ಕೊಡಕ್ಕೆ ಹೇಳಿದ್ದೇನೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆದ್ರಿಂದ ಶುದ್ಧವಾದ ಭಾವನೆ ಇಟ್ಕೊಳ್ಳಿ, ಶುದ್ಧವಾದ ಪರಿಣಾಮವನ್ನ ಇಟ್ಕೊಳ್ಳಿ, ಈ ಒಂದು ಆತ್ಮವನ್ನ ತುಂಬಾ ಪವಿತ್ರತೆಯನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಕ್ರೋಧವನ್ನ ಬಿಡಿ, ಕ್ಷಮೆಯನ್ನ ಧಾರಣೆ ಮಾಡಿ ಅಂತ ನಮ್ಗೆ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಮೊದಲನೇ ಹೆಜ್ಜೆ. ಎರಡನೇದು ಉತ್ತಮ ಮಾರ್ಧವ ಧರ್ಮ. ನಾವೆಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀವಿ, ಎಷ್ಟು ಚಂದ ಡ್ರೆಸ್ ಹಾಕೊಂಡ್ ಬಂದಿದ್ದೀವಿ, ಒಳ್ಳೊಳ್ಳೆ ದ್ರವ್ಯಗಳು ತಗೊಂಡ್ ಬಂದಿದ್ದೀವಿ, ಎಷ್ಟು ಚಂದ ಭಗವಂತರು. ಅದನ್ನ ನಾವು ಎಷ್ಟು ಒಂದ್ ಸ್ವಲ್ಪ ತುಂಬಾ ವಿನಯತೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಉತ್ತಮ ಮಾರ್ಧವ ಗುಣ ನಮಗೆ ಬರ್ತದೆ. ವಿನಯತೆಯನ್ನ ಅಳವಡಿಸ್ಕೊಳ್ಳೋದು. ನಾನು ಮಾಡ್ದೆ, ನನ್ನಿಂದ ಆಯ್ತು, ಇದೆಲ್ಲ ಮಾಡಿದ್ರೆ ಇಲ್ಲ, ಇದೆಲ್ಲ ನಮ್ಗೆ ಆಸೆಗಳು, ಇನ್ನೂ ಬರ್ತದೆ, ಇನ್ನೂ ಸ್ವಲ್ಪ ಪದವಿ ಬೇಕು, ಇನ್ನು ನನ್ನ ಹತ್ರ ಇನ್ನು ಅಹಂಕಾರ. ಜ್ಞಾನ ಇಲ್ಲದವನಿಗೆ ಅಹಂಕಾರ ಬರ್ತದೆ. ಅಲ್ಪಜ್ಞಾನಿ ಏನಂತಾರೆ, ಮದ ಧ್ವಜದಂತೆ ಇರ್ತಾನೆ. ಏನಂದ್ರೆ ಮದ ಬಂದ ಆನೆ ಅಂತ ನಡೀತಾ ಇರ್ತಾನೆ. ಅಲ್ಪ ಜ್ಞಾನ ಉಳ್ಳವನು ಸಂಪೂರ್ಣ ಜ್ಞಾನವನ್ನ, ಶ್ರುತ ಜ್ಞಾನ, ಇವತ್ತು ಬಹುಶ್ರುತ ಜ್ಞಾನ ಭಾವನೆ, ನಮಗೆ ಬಹುಶ್ರುತ ಭಕ್ತಿ. ಆ ಸರಸ್ವತಿ ಹೇಳಿದಂತ ವಾಣಿಯನ್ನ ನಾವು ತಿಳ್ಕೊಂಡ್ರೆ, ದಿನ ಸ್ವಾಧ್ಯಾಯವನ್ನ ನಾವು ಮಾಡಿದ್ರೆ ಪೂರ್ಣ ಜ್ಞಾನಿ ಹೇಗೆ ನಡೀತಾನೆ, ಇರುವೆಯಂತೆ ನಡೀತಾನೆ. ಮದಗಜ ನಡೆಯೋದು ಹಾಗೆ, ಇರುವೆ ನಡೆಯೋದು ಹಾಗೆ. ಇರುವೆ ಹೋಗ್ತಾ ಇರ್ತದೆ, ತನ್ನ ದಾರಿ ಮುಟ್ಟಬೇಕು, ತನ್ನ ಗುರಿ ಮುಟ್ಟಬೇಕು ಅಂತ ಹೋಗ್ತಾ ಇರ್ತದೆ. ಮಧ್ಯದಲ್ಲಿ ಏನಾದ್ರೂ ನೀವು ವಸ್ತುವನ್ನ ಇಟ್ರೆ ಅದು ಪಕ್ಕದಿಂದ ಹಂಗೆ ದಾರಿ ಮಾಡ್ಕೊಂಡು ಮತ್ತೆ ವಾಪಸ್ ಹಂಗೆ ಹೋಗಿ ತನ್ನ ಗುರಿ ಮುಟ್ತದೆ. ಅದೇನಾದ್ರೂ ಬೇರೆ ಕಡೆ ನೋಡಕ್ ಹೋಗ್ತದ? ಅವ್ರೇನೋ ಮಾಡಿದ್ರು, ಇವ್ರೇನೋ ಮಾಡಿದ್ರು, ನಮ್ಗೆ ಹೀಗೆ ನಾವೇನಾದ್ರು ಮಾಡ್ಕೊಂಡು ಅವರಿಂದನೇ ನನಗೆ ತೊಂದರೆ ಆಯ್ತು. ಇದನ್ನ ನಾವು ಯೋಚನೆ ಮಾಡ್ತೀವ, ಅದನ್ನ ಮಾಡ್ತಾ ಕೂತ್ರೆ ನಮ್ಗೆ ಆತ್ಮಕ್ಕೆ ಕರ್ಮ ಕಟ್ತದೆ. ಯಾರು ಏನಾದ್ರು ಮಾಡ್ಕೊಳ್ಳಿ. ಸಿದ್ಧ ಭಗವಂತ ಮೇಲ್ಗಡೆ ಕೂತಿದ್ದಾರೆ. 3 ಲೋಕ ನಮಗೆ ತಿಳಿಲಿಕ್ಕೆ ಅವ್ರಿಗೆ ಶಕ್ತಿ ಇದೆ, ಅಷ್ಟು ಶಕ್ತಿ ಇದೆ. ಇಡೀ 3 ಲೋಕದಲ್ಲಿರುವಂತ ಎಲ್ಲಾ ಜೀವಿಗಳ ಸುಖ ಮತ್ತು ಸೌಧರ್ಮೇಂದ್ರನ ಆಯುಷ್ಯದ ಸಂಪೂರ್ಣ ಸುಖ ಅಷ್ಟು ಸೇರಿಸಿದ್ರೆ ಒಂದು ಕ್ಷಣದಲ್ಲಿ. ಸಾಗರ ಪಟ್ಟಣದ ನೆಹರು ಮೈದಾನದಲ್ಲಿರುವ ಶ್ರೀ ಆದಿನಾಥ ತೀರ್ಥಂಕರರ ಜೈನ ಬಸದಿಯಲ್ಲಿ ದಶಲಕ್ಷಣ ಪರ್ವ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ಒಂದು 10 ಲಕ್ಷಣಗಳು, ದಶಲಕ್ಷಣಗಳು ಜೈನ ಧರ್ಮದಲ್ಲಿ ಅತ್ಯಂತ ಮಹತ್ವದ ಘಟ್ಟವಾಗಿವೆ. ಮೋಕ್ಷ ಮಾರ್ಗದಲ್ಲಿ ನಡೆಯುವ ಶ್ರಾವಕರು ಈ 10 ಲಕ್ಷಣಗಳ ಪ್ರಾಪ್ತಿಗಾಗಿ ದಶಲಕ್ಷಣ ಪರ್ವವನ್ನು ಪ್ರತಿ ವರ್ಷ ಆಚರಿಸುತ್ತಾರೆ. ಈ 10 ಲಕ್ಷಣಗಳಲ್ಲಿ ಉತ್ತಮ ಕ್ಷಮ, ಉತ್ತಮ ಮಾರ್ಧವ, ಉತ್ತಮ ಆರ್ಜವ, ಉತ್ತಮ ಶೌಚ್ಯ, ಉತ್ತಮ ಸತ್ಯ, ಉತ್ತಮ ಸಂಯಮ, ಉತ್ತಮ ತಪ ಮತ್ತು ಉತ್ತಮ ತ್ಯಾಗ ಹಾಗೂ ಉತ್ತಮ ಅಕಿಂಚನ್ಯ ಮತ್ತು ಉತ್ತಮ ಬ್ರಹ್ಮಚರ್ಯಗಳನ್ನು ಒಳಗೊಂಡಿದೆ. ಈ ಒಂದು ಆರಾಧನೆಯಿಂದ ಮೋಕ್ಷ ಮಾರ್ಗವನ್ನ ಅತ್ಯಂತ ಪ್ರಾಪ್ತವಾಗಿಸುವ ಒಂದು ಸುವ್ಯವಸ್ಥಿತ ಜೈನ ಧರ್ಮದ ಧಾರ್ಮಿಕ ವಿಧಿ ಕ್ರಿಯೆಯಾಗಿದೆ. ಸಾಗರ ಪಟ್ಟಣದ ಶಿವಾಜಿ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಸಾರ್ವಜನಿಕ ಗಣೇಶ ಅತ್ಯಂತ ಚಿತ್ತಾಕರ್ಷಕವಾಗಿತ್ತು. ಶ್ರೀ ವೀರಾಂಜನೇಯನ ಬೆನ್ನ ಮೇಲೆ ಕುಳಿತು ವಾಯುಮಾರ್ಗದಲ್ಲಿ ಗಣೇಶ ಸಂಚರಿಸುತ್ತಿರುವ ಮಾದರಿಯ ವಿಗ್ರಹ ಅತ್ಯಂತ ಆಕರ್ಷಕವಾಗಿ ಮೂಡಿಬಂದಿದೆ. ಗಣೇಶ ಚತುರ್ಥಿಯಂದು ಗಣೇಶಾಂಜನೇಯನಿಗೆ ಪೂಜೆ ಸಲ್ಲಿಸಿ ಪ್ರತಿಷ್ಠಾಪಿಸಿ ವಿಸರ್ಜನಾ ಪೂರ್ವ ಮೆರವಣಿಗೆ ಸಾರೋಟದಲ್ಲಿ ಸಮಿತಿಯ ನಿರ್ಣಯದಂತೆ ಸಾಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗಣಪತಿ ಕೆರೆಗೆ ಆಗಮಿಸಿ ಸತ್ಸಂಪ್ರದಾಯದಂತೆ ವಿಸರ್ಜನೆ ಮಾಡುತ್ತಿರುವ ಈ ದೃಶ್ಯ ಅತ್ಯಂತ ಆಕರ್ಷಕ ಹಾಗೂ ಧಾರ್ಮಿಕ ಮನೋಭಾವನೆಯನ್ನು ಉತ್ತೇಜಿಸುವಂತಿದೆ. घालिल्लो टांगण वंदीन चरण डोळ्यान पाहिन रूप तुझे प्रेमे अलंगिन आनंदे पूजन भावे वाळीन म्हणे नावा त्वमेव माता पिता त्वमेव बंधुश्च सखा त्वमेव विद्या करुणं त्वमेव सर्वं मम देव देव कायेन वाचा मनसेन्द्रियैर्वा बुद्ध्यात्मना वा प्रकृति स्वभावा करोमि यद्यत् सकलं परस्मै नारायणायति समर्पयामि अच्युतं केशवं रामनारायणं कृष्णदामोदरं वासुदेवं हरि गिरिधरं माधवं गोपिकावल्लभं जानकीनायकं रामचन्द्रं भजे. हरे राम 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 हरे हरे हरे
कृष्ण हरे कृष्ण